ಅವಳು ನಮ್ಮ ತಂಗಿ ನೀನು ಆಚೆ ಹೋಗಿ ಹಿಂದೆ ಹೋಗಿ ಅವಳನ್ನ ಅಲ್ಲ ಎಲ್ಲಿಗೆ ಹೋಗ್ತಿದ್ದೀರಾ ಹೇಳ್ಬಿಟ್ಟು ಹೋಗಿ ಹೆಂಗ್ ಕೂತ ನೋಡಿ ಏನು ಬರ್ತಿಲ್ವೇನೋ ಅನ್ನಂಗೆ ಕಳ್ಳನ ಮಕ್ಕಳು. ಅವ್ರು 4 ಜನ ಎಲ್ಲಿಗೂ ಹೊರಟಿದ್ರು. ಸೊ ಹಂಗೆ ಆನ್ ದ ವೇ ನನ್ನನ್ನು ಕುಣಿಗಲ್ಲಿಗೆ ಡ್ರಾಪ್ ಮಾಡಿದ್ರು. ನಾನಿಲ್ಲಿ ಬ್ಲೌಸ್ನ ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು. ನನಗೆ ಒಂದು ಕೊಲಾಬ್ರೇಷನ್ಗೆ ಸ್ಯಾರಿ ಬಂದಿತ್ತು. ಆ ಸ್ಯಾರಿದ್ದು ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಆಗಿತ್ತು. ಅದನ್ನು ಕಲೆಕ್ಟ್ ಮಾಡಿಕೊಂಡು ಮನೆಗೆ ಬಂದು ಈ ರೀತಿ ಸಿಂಪಲ್ಲಾಗೆ ರೆಡಿ ಆದೆ. ಆ್ಯಂಡ್ ಹೇಗೆ ಕಾಣಿಸ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದ್ದೀನ. ಆ್ಯಂಡ್ ಈಗ ಆಲ್ರೆಡಿ ರೀಲ್ಸೆಲ್ಲ ಅಪ್ಲೋಡ್ ಮಾಡಿದ್ದೆ. ರೆಡಿ ಆದಮೇಲೆ ಆಲ್ರೆಡಿ ಟೈಮ್ ಒಂದು 2 ಗಂಟೆ ಮೇಲೆ ಆಗಿತ್ತು. ಸೊ ಊಟ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮಾಡೋಣ ಅಂದರೆ ವೀಡಿಯೋ ಮಾಡೋಕ್ಕೆ ಕೂತ್ಕೊಂಡ್ಬಿಟ್ರೆ ನಾನು ಊಟ ಮಾಡೋದನ್ನು ಮರ್ತೋಗ್ಬಿಡ್ತೀನಿ. ಸೊ ಹಂಗಾಗಿ ಊಟ ಮಾಡ್ಕೊಂಡ್ಬಿಟ್ಟು ಆಮೇಲೆ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮೇಕಪ್ಪು ಸ್ಯಾರಿ ವೇರ್ ಮಾಡ್ಕೊಂಡಿದ್ದೆ. ಆಮೇಲೆ ಹೇರ್ ಸ್ಟೈಲ್ ಸ್ವಲ್ಪ ಹಂಗೇ ಫ್ರೀ ಬಿಟ್ಕೊಂಡು ಸ್ವಲ್ಪ ರೀಲ್ಸ್ ಕೂಡ ಮಾಡಿಕೊಂಡೆ. ಆಮೇಲೆ ನನ್ನ ಮಗ ಕೂಡ ಬಂದ. ಅವನನ್ನು ಮಲಗಿಸೋಕ್ಕೆ ಅಷ್ಟೊಂದು ಸಾಹಸ ಮಾಡಿದೆ. ಆಮೇಲೆ ನಾನು ಅವನ ಜೊತೆ ಮಲ್ಕೊಂಡೇ ಬಿಟ್ಟಿದ್ದೆ. ಆಮೇಲೆ ಮತ್ತೆ ಎದ್ದು ಸಾಯಂಕಾಲ ಸ್ವಲ್ಪ ಹೇರ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡು ಅವಾಗೊಂದು ಸ್ವಲ್ಪ ರೀಲ್ಸ್ನ ಮಾಡಿಕೊಂಡು ಇಲ್ಲಿಗೆ ಇವತ್ತಿನ ರೀಲ್ಸ್ ಶೂಟಿಂಗ್ನ ಕಂಪ್ಲೀಟ್ ಮಾಡಿಕೊಂಡೆ. ಆಮೇಲೆ ಸಂಜೆಗೆ ಚಿಕನ್ ತೊಗೊಂಬಂದಿದ್ರು ಅಪ್ಪ. ಸೊ ಹಾಗಾಗಿ ಬಿರಿಯಾನಿ ಮತ್ತು ಗ್ರೇವಿ ಎರಡೂ ಕೂಡ ನಾನೇ ಕುಕ್ ಮಾಡಿದೆ ಸಂಜೆಗೆ. ಆ್ಯಂಡ್ ಊಟ ಮಾಡಿ ಅವತ್ತಿನ ದಿನನ ಅಲ್ಲಿಗೆ ಎಂಡ್ ಮಾಡ್ದು. ಆ್ಯಂಡ್ ಅದರ ನೆಕ್ಸ್ಟ್ ಡೇ ನಾನು ಕ್ಲಾಸಿಗೆ ಕೂಡ ಹೋಗಬೇಕು. ಸೊ ಹಾಗಾಗಿ ಬೇಗ ಊಟ ಎಲ್ಲ ತಿಂದು ಮಿಕ್ಕಿದ ಕೆಲಸ ಮುಗಿಸ್ಕೊಂಡು ಮಲ್ಕೊಂಡ್ವಿ. ಎಲ್ರಿಗೂ ಕೂಡ ಹಾಕ್ಕೊಟ್ಟು ನಾನು ಕೂಡ ತಿಂದು ಇವತ್ತಿನ ಡೇನ ಕಂಪ್ಲೀಟ್ ಮಾಡಿ ಬೆಳಗ್ಗೆ ಎದ್ದು ಅಪ್ಪುಗೆ ಬಾಕ್ಸ್ಗೆ ಇವತ್ತು ಪುಳಿಯೋಗರೆ ಚಿತ್ರಾನ್ನ 2 ಆಪ್ಷನ್ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನನಗೂ ಬಾಕ್ಸಿಗೆ ಆಗುತ್ತೆ, ಅವನಿಗೂ ಬಾಕ್ಸಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಪುಳಿಯೋಗರೆ ಗೊಜ್ಜನ್ನ ಮಾಡ್ಕೊತಾ ಇದ್ದೆ. ರೈಸ್ ಎಲ್ಲನೂ ಪ್ರಿಪೇರ್ ಆಗಿತ್ತು ಆಲ್ರೆಡಿ. ಆ್ಯಂಡ್ ಸ್ಕೂಲಲ್ಲೇ ಫುಡ್ದೊಂದು ಟೈಮ್ ಟೇಬಲ್ ಕೊಟ್ಟಿರೋದ್ರಿಂದ ಸ್ವಲ್ಪ ಯೋಚನೆ ಮಾಡಬೇಕು, ಏನು ಮಾಡೋದು ಏನು ಹಾಕೋದು ಅಂತ ಯೋಚನೆ ಮಾಡೋದಕ್ಕೆ ಸ್ವಲ್ಪ ರಿಸ್ಕ್ ಕಮ್ಮಿ ಆಯಿತು ಅಂತಲೇ ಹೇಳ್ಬೋದು. ಅವ್ರು ಹೆಂಗೂ ಕೊಟ್ಟಿರೋದ್ರಿಂದ ಅದನ್ನೇ ನಾವು ಡೈರೆಕ್ಟಾಗಿ ಏನು ಬೇಕೋ ಅದ್ರದ್ದು ಪ್ರಿಪ್ರೇಷನ್ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೋಬೋದು. ಆ್ಯಂಡ್ ಅವನಿಗೆ ಬಾಕ್ಸ್ಗೆಲ್ಲ ಹಾಕಿ ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ಅವನಿಗೂ ಕೂಡ ತಿನ್ನೋಕೆ ಹಾಕ್ಕೊಟ್ಟು ನಾನು ಎಲ್ಲ ತಿಂದ್ಬಿಟ್ಟು ನಾನು ಇವತ್ತು 4th ಡೇ ಕ್ಲಾಸ್ ಕಡೆ ಹೊರಟೆ. ನಮ್ಮ ಮನೆಯವರು ನನ್ನನ್ನು ಕುಣಿಗಲಲ್ಲಿ ಬಸ್ ಸ್ಟಾಪ್ ಹತ್ರ ಡ್ರಾಪ್ ಮಾಡಿ ಅವರು ಊರಿಗೆ ಹೋಗ್ತಾರೆ. ಬೆಳಗ್ಗೆ ಹೊತ್ತು ಸಂಜೆ ಬರ್ತಾರೆ. ಸೊ ಅವರು ಕೂಡ ಹೊರಟ್ರು. ನಾನು ಬಸ್ ಹತ್ಕೊಂಡು ನವರಂಗ್ ಟಿಕೆಟ್ ತೊಗೊಂಡು ನವರಂಗಲ್ಲಿ ಹೋಗಿ ಇಳ್ಕೊಂಡೆ. ಇಲ್ಲಿಂದ ಸ್ವಲ್ಪ ಟ್ರಾಫಿಕ್ ಇರುತ್ತೆ, ಟ್ರಾಫಿಕ್ ಸಿಗ್ನಲೆಲ್ಲ ಇಳಿಸಿರ್ತಾರೆ. ಅಲ್ಲಿಂದ ನಡ್ಕೊಂಡು ಹೆಂಗಿಲ್ಲ ಅಂತಂದರೂ ದಿನಕ್ಕೆ 1 ಕಿಲೋಮೀಟ್ರ್ ನಡೆಯೋಂಗೆ ಆಗುತ್ತೆ. ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ಸಿಗೆ ವೆಯ್ಟ್ ಮಾಡಿದೆ. ಆ್ಯಂಡ್ ಇಲ್ಲಿಂದ BMTC ಬಸ್ ಡೈರೆಕ್ಟಾಗೆ ನಮ್ಮ ಕ್ಲಾಸ್ ಹತ್ರನೇ ಸ್ಟಾಪ್ ಕೊಡುತ್ತೆ. ಸೊ ಅಲ್ಲಿಗೆ ಹೋಗಿ ಇಳ್ಕೊಂಡು ಕ್ಲಾಸಿಗೆ ಹೋದೆ. ಆ್ಯಂಡ್ ಕ್ಲಾಸೆಲ್ಲ ಇನ್ನೂ ಶುರು ಮಾಡಿರಲಿಲ್ಲ. ಆಮೇಲೆ ಮ್ಯಾಮು ಇವತ್ತು ಫೇಶಿಯಲ್ದು ಮಸಾಜು ಸ್ಟ್ರೋಕ್ಸು ಇದನ್ನು ಯಾವ ರೀತಿ ಮಾಡೋದು ಅದನ್ನು ಹೇಳ್ಕೊಡ್ತಾಯಿದ್ರು. ಸೊ ಅದನ್ನು ನಾವು ಡಮ್ಮಿ ಮೇಲೇ ಪ್ರಾಕ್ಟೀಸ್ನ ಮಾಡಿಕೊಂಡು ಇವತ್ತಿನ ಡೇಯಲ್ಲಿ ಇಷ್ಟನ್ನು ಲರ್ನ್ ಮಾಡ್ಕೊಂಡ್ವಿ. ನನಗೆ ಅಪ್ ಟು ಹೋಗಿ ಬರೋಕ್ಕೆ ಎಲ್ಲ ಒಂದು 4.5 hours ಜರ್ನಿ ಆಗುತ್ತೆ. ಬಟ್ ಕ್ಲಾಸಲ್ಲಿ 2 hours 3 hours ಕ್ಲಾಸ್ ಅಷ್ಟೇ ನಡೆಯೋದು. ಸೊ ಒಂದೊಂದಿನ ಬೇಜಾರಾಗುತ್ತೆ. ಆ್ಯಂಡ್ ಒಂದೊಂದು ದಿನ 2 ಟಾಪಿಕ್, ಒಂದಿನ ಥಿಯರಿ ಪ್ರಾಕ್ಟಿಕಲ್ 2 ಆಗೋ ದಿನ ನಂಗೆ ಖುಷಿ ಆಗುತ್ತೆ. ಸೊ ಕ್ಲಾಸ್ನ ಮುಗಿಸ್ಕೊಂಡು ಫ್ರೆಂಡ್ಸು ನಾವು ಎಲ್ಲನೂ ಕೂಡ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ಕುಣಿಗಲ್ಲಿಗೆ ಬಂದು ಬ್ಲೌಸ್ದು ಸ್ವಲ್ಪ ಅಮೌಂಟ್ನ ಕೊಡಬೇಕಾಗಿತ್ತು. ಅಂಗಡಿ ಹತ್ರ ಹೋಗಿ ಅಮೌಂಟ್ನ ಕೊಟ್ಟು ಆಮೇಲೆ ನಾನು ಮನೆಗೆ ಬಂದು ರೀಚ್ ಆದೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ನನ್ನ ಮಗನ ಸ್ವಲ್ಪ ಹೊತ್ತು ಮುದ್ದಾಡಿಕೊಂಡು ಅವನಿವತ್ತೇನೋ ಆಶೀರ್ವಾದ ತೊಗೊತಾ ಇದ್ದ ಎಲ್ರದ್ದು ಕಾಲಿಗೆ ಬಿದ್ದು. ನನ್ನ ತಮ್ಮ ಏನೋ ಕೊಡ್ತೀನಿ ಕಾಲಿಗೆ ಬೀಳು ಅಂತ ಹೇಳ್ಬಿಟ್ಟು ಆಮೇಲೆ ಅಮ್ಮ ಮುದ್ದೆ ಮಾಡಿದರು. ಮುದ್ದೆ ತಿಂದ್ಕೊಂಡು ಬಿಸಿ ಬಿಸಿ. ಆ್ಯಂಡ್ ರಾತ್ರಿ ಹೊತ್ತು ನಾನೇನು ಅಡುಗೆ ಮಾಡೋಕ್ಕೋಗಲ್ಲ, ಎಲ್ಲೋ ಒಂದು ಸರಿ ಅಷ್ಟೇ ಆ ಮನೆ ಮಾಡಿದರು. ತಿಂದ್ಕೊಂಡು ಬೆಳಗ್ಗೆ ಬೇಗ ಎದ್ದು ತಿಂಡಿ ಎಲ್ಲ ಮಾಡಿ ಬಾಕ್ಸ್ಗೆಲ್ಲ ಹಾಕ್ಕೊಂಡು ರೆಡಿಯಾಗಿ ಹೊರಡ್ಬೇಕಲ್ಲ, ಟೈಮ್ ಆಗಿಬಿಡುತ್ತೆ. ನಾನು 8 ಗಂಟೆ ಅಷ್ಟರಲ್ಲೆಲ್ಲ ಮನೆ ಬಿಡಬೇಕು. ಸೊ 11 ಅಷ್ಟರಲ್ಲಿ ನಾನು ಕ್ಲಾಸಿಗೆ ರೀಚ್ ಆಗಬೇಕು ಅಂದರೆ ಸೊ ಬೆಳಗ್ಗೆ ಬೇಗ ಎದ್ದುಬಿಟ್ಟು ನನ್ನ ವರ್ಕ್ ಏನಿರುತ್ತೋ ನಂದು ರೊಟೀನ್ ಕೆಲವೊಂದೊಂದು ಸರಿ ಒಂದೊಂದು ಥರ ಇರುತ್ತೆ. ನನ್ನ ಮೇಕಪ್ ಹೋಗ್ಬೇಕಾದ್ರೆ ಒಂಥರ ಇರುತ್ತೆ, ನಾನು ಏನು ಕ್ಲಾಸ್ ಕಲಿಬೇಕಾದ್ರೆ ಹೋಗ್ಬೇಕಾದ್ರೆ ಬೇರೆ ಇರುತ್ತೆ. ಆ್ಯಂಡ್ ನನ್ನ ಮನೇಲಿ ಇದ್ದಾಗಲೇ ನಂದು ರೊಟೀನ್ ಬೇರೆ ಬೇರೆಯೇ ಇರುತ್ತೆ. ಒಂದೇ ಥರ ಅಂತೂ ಯಾವತ್ತೂ ಇಲ್ಲವೇ ಇಲ್ಲ ನಂದಂತೂ ರೊಟೀನು. ಮನೇಲಿದ್ದಾಗಂತೂ ಫುಲ್ ಲೇಸಿಯಾಗೇ ಇರ್ತೀನಿ. ಆ್ಯಂಡ್ ಏನಾದರೂ ವರ್ಕ್ ಅಂತ ಅಂದಾಗ ಮನೇಲೇನು ಕೆಲಸ ಮಾಡೋಕ್ಕಾಗಲ್ಲ. ಅಮ್ಮ ಇಲ್ಲ ಅಂತ ಅಂದರೆ ಮಾತ್ರ ನಾನು ಮಾಡಿರ್ತೀನಿ, ಇಲ್ಲ ಅಂತಂದರೆ ಅಮ್ಮನೇ ಮಾಡ್ಕೊತಾರೆ. ಈ ಥರ ಕ್ಲಾಸ್ ಎಲ್ಲ ಇದ್ದಾಗ ಅಂತ ಅಂದರೆ ನನಗೆ ಟೈಮ್ ಇರುತ್ತಲ್ಲ, ಸೊ ಅದಕ್ಕೂ ಕೂಡ ಟೈಮ್ ಕೊಟ್ಬಿಟ್ಟು ನಂದು ಕೆಲಸ ಏನಿರುತ್ತೆ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು
ನನ್ನ ವರ್ಕ್ನ ನಾನು ಡೈಲಿ ಬೆಳಗ್ಗೆ ಎದ್ದು ತಿಂಡಿಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡಿ ಇಟ್ಬಿಟ್ಟು ಆ್ಯಂಡ್ ನನಗೆ ನನ್ನ ಮಗನಿಗೆ ಬಾಕ್ಸಿಗೆಲ್ಲ ಹಾಕಿ ನನ್ನ ರೊಟ್ಟಿನ ನಾನು ಈ ರೀತಿಯಾಗಿ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಮ್ಯಾನೇಜ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಇವಾಗ ಆಲ್ರೆಡಿ ಇದು ತಪ್ಪೋಗ್ಬಿಟ್ಟಿದೆ, ಅಮ್ಮನೇ ಮಾಡಿಕೊಂಡು ಮಾಡಿ. ಸೊ ನಾನು ಹೇಳ್ದಂಗೆ ನಂದಂತೂ ರೊಟ್ಟಿನಂತೂ ಚೇಂಜ್ ಆಗ್ತಾನೆ ಇರುತ್ತೆ. ಇವತ್ತು ತಿಂಡಿಗೆ ನಾನು ಲೆಮನ್ ರೈಸ್ ಮಾಡ್ತಿದ್ದೆ. ಸೊ ಹಂಗಾಗಿ ಅಕ್ಕಿ ಎಲ್ಲ ತೊಳೆದು ಅನ್ನಕ್ಕಿಟ್ಟು ತಿಂಡಿ ಏನಿರುತ್ತೆ ಅದನ್ನಷ್ಟೇ ಮಾಡ್ಕೊತೀನಿ. ಮಧ್ಯಾಹ್ನಕ್ಕೆ ಊಟಕ್ಕೆ ಅಡುಗೆ ಏನಾದರೂ ಇದ್ದರೆ ಅಮ್ಮನೇ ಮಾಡಿರ್ತಾರೆ. ಸೊ ಮನೇಲಿ ಯಾರೂ ಇರಲ್ಲ ಮಧ್ಯಾಹ್ನದ ಹೊತ್ತು, ನನ್ನ ತಮ್ಮನ ಬಿಟ್ಟರೆ. ಹಂಗಾಗಿ ಅಡುಗೆನ ಆಲ್ಮೋಸ್ಟ್ ಮಾಡೋಕ್ಕೋಗಲ್ಲ, ನೈಟಿಗೇ ಮಾಡ್ಕೊತೀವಿ. ನಮ್ಮಮ್ಮ ಏನಾದರೂ ಬಾಕ್ಸಿಗೆ ತೊಗೊಂಡೋಗ್ಬೇಕು ಅಲ್ಲಿಗೆ ಅಂತಂದರೆ ಮಾತ್ರ ಅವರೂ ಕೂಡ ಮೊದಲೇ ಬೆಳಗ್ಗೆನೇ ಅವರೂ ಪ್ರಿಪೇರ್ ಮಾಡಿಕೊಂಡು ಇವಾಗ ತೊಗೊಂಡೋಗ್ತಿದ್ದಾರೆ. ಬಟ್ ಅವಾಗೆಲ್ಲ ಜಸ್ಟ್ ತಿಂಡಿ ಒಂದು ಮಾಡ್ಕೊತಾ ಇದ್ವಿ. ಆ್ಯಂಡ್ ಮಧ್ಯಾಹ್ನಕ್ಕೆ ರೈಸ್ ಏನಾದರೂ ಸಾಂಬಾರು ಇರ್ತಿತ್ತು ನೈಟ್ ಮಾಡಿದ್ದೇನೆ, ಅದರಲ್ಲೇ ನನ್ನ ತಮ್ಮ ತಿನ್ಕೊತಾ ಇದ್ದ. ಆ್ಯಂಡ್ ನಾನು ಬಸ್ ಸ್ಟ್ಯಾಂಡಿಗೆ ಬಿಡಿಸ್ಕೊಂಡು ಅಲ್ಲಿಂದ ಬಸ್ ಹತ್ಕೊಂಡು ನವರಂಗಿಗೆ ಹೋಗಿ ಅಲ್ಲಿಂದ ಮತ್ತೆ ಬಸ್ ಚೇಂಜ್ ಮಾಡಿ ನಾನು ಕ್ಲಾಸ್ ಕಡೆ ಹೋಗಿ ಕ್ಲಾಸಲ್ಲಿ ಇವತ್ತು ಥ್ರೆಡ್ಡಿಂಗು ಅದನ್ನೆಲ್ಲನೂ ಕೂಡ ಪ್ರಾಕ್ಟೀಸ್ ಹೋಗಿದ ತಕ್ಷಣ ಇನ್ನು ಯಾರೂ ಬಂದಿಲ್ಲ ಅಂತಂದರೆ ಥ್ರೆಡ್ಡಿಂಗ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಅದನ್ನು ಯಾವ ಥರ ಹೋಲ್ಡ್ ಮಾಡಬೇಕು ಅದೆಲ್ಲ ನನಗೆ ಆಲ್ರೆಡಿ ಬರುತ್ತೆ. ಬಟ್ ಆದ್ರೂ ಕಲಿಯೋಕ್ಕೆ ಅಂತ ಹೋದ್ಮೇಲೆ ಶ್ರದ್ಧೆಯಿಂದ ಅವ್ರು ಏನು ಹೇಳ್ಕೊಟ್ಟಿದ್ದಾರೆ ಅದು ಮಾಡಬೇಕಲ್ವ ಅಂತ ಹೇಳ್ಬಿಟ್ಟು, ಸೊ ನನಗೂ ಸ್ವಲ್ಪ ಇನ್ನೂ ಪ್ರಾಕ್ಟೀಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಕೂಡ ಹೋಗಿ ತಕ್ಷಣ ಪ್ರಾಕ್ಟೀಸ್ ಮಾಡಿಕೊಂಡೆ. ಅದಾದಮೇಲೆ ಮ್ಯಾಮು ಇವತ್ತು ಫೇಶಿಯಲ್ ಕ್ಲಾಸ್ ನೆನ್ನೆ ಸ್ಟ್ರೋಕ್ಸ್ ಎಲ್ಲ ಹೇಳ್ಕೊಟ್ಟಿದ್ರಲ್ಲ, ಥಿಯರಿ ಎಲ್ಲ ಆಗಿತ್ತು. ಸೊ ಇವತ್ತು ಪ್ರಾಕ್ಟಿಕಲ್ ಆಗಿ ತೋರಿಸೋದಕ್ಕೆ ಡೆಮೋ ಅಂತ ಹೇಳ್ಬಿಟ್ಟು ಎಲ್ಲ ಸೆಟಪ್ ಎಲ್ಲನೂ ಕೂಡ ಮಾಡ್ಕೊಂಡಿದ್ರು ಕ್ಲಾಸಲ್ಲಿ. ಆ್ಯಂಡ್ ನಾನು ಅವರಿಗೆ ವಿಡಿಯೋ ಶೂಟ್ ಕೂಡ ಮಾಡಿಕೊಡ್ತಾಯಿದ್ದೆ, ಅವರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಅದಾದಮೇಲೆ ಅವರು ಮ್ಯಾಮು ಫೇಶಿಯಲ್ ಮಾಡೋದನ್ನು ಕೂಡ ಹೇಳ್ಕೊಡ್ತಾಯಿದ್ರು. ಆಮೇಲೆ ತಿಂಡಿ ತೊಗೊಂಡೋಗಿದ್ನಲ್ಲ ಅದನ್ನ ಊಟಕ್ಕೆ ಅದೇ ಚಿತ್ರಾನ್ನ ತಿಂದ್ಕೊಂಡು ಅವರು ತೋರಿಸಿ ಆದಮೇಲೆ ನಾವು ಒನ್ ಪ್ರಾಕ್ಟೀಸ್ನ ಮಾಡ್ಕೊತಾ ಇದ್ವಿ ಒಬ್ಬರ ಮೇಲೊಬ್ಬರು. ಆ್ಯಂಡ್ ಇವತ್ತು ಸ್ವಲ್ಪ ಜನ, ನಾಳೆ ಸ್ವಲ್ಪ ಜನ ಮಾಡೋಲ್ಲ ಅಂತ ಹೇಳ್ಬಿಟ್ಟು ಆ್ಯಂಡ್ ಎಲ್ರೂ ಈ ಕೆಳಗಡೆ ಕೂತ್ಕೊಂಡು ಮ್ಯಾಮ್ ಹೇಳ್ಕೊಟ್ಟಿರೋ ಥರ ಸ್ಟ್ರೋಕ್ಸ್ ಎಲ್ಲನೂ ಯೂಸ್ ಮಾಡಿಕೊಂಡು ಇವತ್ತು ಫೇಶಿಯಲ್ನ ಟ್ರೈ ಮಾಡ್ತಾಯಿದ್ದೀವಿ. ಫಸ್ಟ್ ಟೈಮ್ ಕ್ಲಾಸಲ್ಲಿ ಫೇಶಿಯಲ್ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಮಾಡ್ಕೊತಾ ಇದ್ವಿ. ಮುಂಚೆ ಎಲ್ಲ ನಮ್ಮ ಅಕ್ಕನ ಮದುವೆ ಟೈಮಲ್ಲೆಲ್ಲ ನಾವು ಸ್ಯಾಶೆಗಳನ್ನೆಲ್ಲ ತೊಗೊಂಬಂದ್ಬಿಟ್ಟು ಮನೇಲೇ ಅವಳಿಗೆಲ್ಲ ನಾನೆಲ್ಲ ಮಾಡಿ ಆ ಥರ ಎಲ್ಲ ನಮ್ಮ ದೊಡ್ಡಮ್ಮ ಪಾರ್ಲರ್ ಇತ್ತು. ಸೊ ಅಲ್ಲಿ ನೋಡಿ ನಂಗೆ ಅಭ್ಯಾಸ ಆಗಿ ಲೈಟಾಗಿ ನಾನು ಮಾಡ್ತಾಯಿದ್ವಿ. ಬಟ್ ಇಲ್ಲಿ ಪ್ರೊಫೆಷ್ನಲಾಗಿ ಬಂದಮೇಲೆ ನಾವು ಅದನ್ನೆಲ್ಲ ಮಾಡಿದ್ದನ್ನೆಲ್ಲ ಸುಮ್ಮನೆ ಈ ಆ ಸ್ಟೆಪ್ಪು ಅಂತಿರೋದಲ್ಲ, ಆ ಥರ ಮಾಡ್ತಿದ್ವಿ ಅನ್ನೋದಷ್ಟೇ ಗೊತ್ತಿರ್ತಿದ್ದು. ಬಟ್ ಇವಾಗ ಪ್ರೊಫೆಷ್ನಲಾಗಿ ಯಾವ ಥರ ಹೆಂಗೆ ಎಲ್ಲನೂ ಕೂಡ ಇದನ್ನು ಮಾಡಿದ್ರೆ ಹೆಂಗಿರುತ್ತೆ, ಹೆಂಗೆ ಕ್ಲೈಂಟಿಗೆ ಮಸಾಜ್ ಕೊಟ್ಟರೆ ಅವರು ಸ್ಯಾಟಿಸ್ಫೈ ಆಗ್ತಾರೆ, ಅದನ್ನೆಲ್ಲನೂ ಕೂಡ ನಾವು ಮಾಡ್ತಾ ಅವರು ಹೇಳ್ತಾ ಇರ್ಬೇಕಾದ್ರೆ ನಮಗೆ ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೂಡ ಆಯಿತು. ಆ್ಯಂಡ್ ತುಂಬ ಚೆನ್ನಾಗಿತ್ತು ಫೇಶಿಯಲ್ ಮಾಡೋದನ್ನು ಕೂಡ. ಆ್ಯಂಡ್ ನನಗಂತೂ ಇವತ್ತಿನ ಡೇ ಫುಲ್ ಸ್ಯಾಟಿಸ್ಫೈ ಆಯಿತು. ನನಗೆ ಏನೋ ಒಂಥರ ಪ್ರಾಕ್ಟಿಕಲಾಗಿ ಅವತ್ತಿನ ಕ್ಲಾಸು ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ ನೀಟಾಗಿ ಮುಗ್ದೋಗ್ಬಿಟ್ರೆ ನನಗೇನೋ ಒಂಥರ ಖುಷಿ ಆಗುತ್ತೆ. ಆ್ಯಂಡ್ ತುಂಬ ದೂರದಿಂದ ಟ್ರಾವೆಲ್ ಮಾಡ್ತೀವಲ್ಲ, ಟ್ರಾವೆಲ್ ಮಾಡೋದೇ ಸಖತ್ತು ಹಿಂಸೆ ಆಗಿಬಿಡುತ್ತೆ. ಕಲಿಯೋದ್ರಲ್ಲಿ ಏನು ಹಿಂಸೆ ಅನಿಸಲ್ಲ ನನಗಂತೂ. ಟ್ರಾವೆಲಿಂಗಲ್ಲೇ ಸ್ವಲ್ಪ ಅವತ್ತಿನ ಟ್ರಾವೆಲ್ ಎಷ್ಟಾದರೂ ಮಾಡಿಬಿಡ್ತೀನಿ, ಬಟ್ ಅವತ್ತಿನ ಡೇಗೆ ಅದು ನನ್ನ ಅಷ್ಟು ಟ್ರಾವೆಲ್ ಮಾಡಿದ್ದಕ್ಕಾದ್ರೂ ಸ್ಯಾಟಿಸ್ಫೈ ಆಗೋ ಥರ ಕ್ಲಾಸ್ ಆದರೆ ನನಗೂ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಕ್ಲಾಸೆಲ್ಲ ಮುಗೀತು. ಕ್ಲಾಸಿಂದ ನಮ್ಮ ಮನೆ ಹತ್ರ ಬರೋ ಅಷ್ಟರಲ್ಲಿ ನಾನು 3 ಬಸ್ನ ಚೇಂಜ್ ಮಾಡಬೇಕು. ಸೊ ನಾನು ಕ್ಲಾಸಿಂದ ಒಂದು ನವರಂಗ್ ಹತ್ರ ಬಂದು ಅಲ್ಲಿಂದ ಮತ್ತೆ ಯಶವಂತಪುರ ಹತ್ರ ಬರಬೇಕು. ಸೊ ಯಶವಂತಪುರಕ್ಕೆ ಹೋದರೆ ಮತ್ತೆ ನಾನು ಗೊರಗುಂಟೆಪಾಳ್ಯಕ್ಕೆ ಹೋಗಿ 4 ಬಸ್ ಚೇಂಜ್ ಆಗುತ್ತೆ. ಸೊ ಹಂಗಾಗಿ ಇಲ್ಲಿ ಗೋವರ್ಧನ್ ಹತ್ರ ಇಳ್ಕೊಂಡು ಅಲ್ಲಿಂದ ಸ್ಕೈ ವಾಕ್ ಮೇಲೆ ಆ ಕಡೆ ಸೈಡ್ ರೋಡ್ ಕ್ರಾಸ್ ಮಾಡಿ ನಂಗೆ ಡೈರೆಕ್ಟ್ ಬಸ್ ಹಾಸನ ಬಸ್ ಧರ್ಮಸ್ಥಳ ಬಸ್ ಸಿಗುತ್ತೆ. ಅದರಲ್ಲಿ ಹತ್ಕೊಂಡು ನಾನು ಕುಣಿಗಲ್ಲಿಗೆ ಬಂದೆ. ಕುಣಿಗಲ್ಲಿಂದ ಆಟೋದಲ್ಲಿ ಯಾರಾದರೂ ನನ್ನ ತಮ್ಮ ಯಾರಾದರೂ ಇದ್ದರೆ ಅಥವಾ ಹಸ್ಬೆಂಡ್ ಪಿಕ್ ಮಾಡ್ತಾರೆ, ಇಲ್ಲ ಅಂತಂದರೆ ನಾನೇ ಆಟೋದಲ್ಲಿ ಬಂದ್ಬಿಟ್ಟು ನನ್ನ ಮಗುಂಗೆ ಏನಾದರೂ ಹೋಮ್ವರ್ಕ್ ಇದ್ದರೆ ಬರ್ಸಿ, ಅದು ಏನಾದರೂ ಓದಿಸೋದಿದ್ರೆ ಓದಿಸ್ಬಿಟ್ಟು ಊಟ ಮಾಡಿಸಿ ನಾನು ಊಟ ಮಾಡಿ ಮಲ್ಕೊತೀನಿ. ಅದಾದಮೇಲೆ ಬೆಳಗ್ಗೆ ಎದ್ದು ಡೈಲಿ ರೋಟೀನ್ ಪಾತ್ರೆ ತೊಳೆಯೋದು, ಅಡುಗೆ ನಾಷ್ಟ ಏನಾದರೂ ಮಾಡಿಬಿಟ್ಟು ಬಾಕ್ಸ್ ಹಾಕ್ಕೊಂಡು ತಿಂದು ರೆಡಿಯಾಗಿ ಹೊರಡೋದು.
ಆ್ಯಂಡ್ ಇವತ್ತು ಕೂಡ ಬೇಗ ಎದ್ಬಿಟ್ಟು ಟೊಮೆಟೊ ಗೊಜ್ಜನ್ನ ಮಾಡ್ತಾಯಿದ್ದೆ. ಅಮ್ಮಂಗೆ ರೊಟ್ಟಿ ಮಾಡೋದಕ್ಕೆ ಹೇಳಿ, ನನಗೆ ರೊಟ್ಟಿ ಬಳಿಯೋದಕ್ಕೆ ಅಷ್ಟು ಅಮ್ಮನ ಥರ ಪರ್ಫೆಕ್ಟಾಗಿ ಬರೋಲ್ಲ, ಮಾಡ್ತೀನಿ ಬಟ್ ಪರ್ಫೆಕ್ಟಾಗಿ ಬರೋಲ್ಲ. ಸೊ ಹಂಗಾಗಿ ಮಿಕ್ಕಿದ ಕೆಲಸನೂ ನಮ್ಮ ಅಮ್ಮಂದ್ರೆ ನಾನು ಮಾಡಿಕೊಡ್ತೀನಿ, ರೊಟ್ಟಿ ಒಂದು ಬೆಳ್ಕೊಡಿ ಅಂತ ಹೇಳಿದೆ. ಸೊ ಹಾಗಾಗಿ ಟೊಮೆಟೊ ಗೊಜ್ಜಿಗೆ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡಿ ಅದನ್ನೆಲ್ಲ ಮಾಡಿಟ್ಟು, ಆ್ಯಂಡ್ ಸ್ವಲ್ಪ ಪಾತ್ರೆಗಳು ಬಿದ್ದಿದ್ದು ಅದನ್ನೆಲ್ಲನೂ ಕೂಡ ತೊಳೆದಿಟ್ಟೆ. ಆಮೇಲೆ ಅಮ್ಮ ಟೊಮೆಟೊ ಗೊಜ್ಜಿಗೆ ರೊಟ್ಟಿನ ಮಾಡಿಕೊಟ್ರು. ಅದಕ್ಕೆ ನನ್ನ ಮಗನೂ ಕೂಡ ಅಷ್ಟರಲ್ಲಿ ಎದ್ದ. ಅವನು ಕೂಡ ಫ್ರೆಶ್ ಎಲ್ಲ ಮಾಡಿಸಿ ಫ್ರೆಶ್ ಅಪ್ ಮಾಡಿಸಿ ಅವನನ್ನು ಟಿ ವಿ ಹಾಕಿ ಕೊಟ್ಟಿದ್ದೆ. ಅವನು ತಿನ್ಬೇಕಾದ್ರೆ ಫೋನೆಲ್ಲ ಕೇಳ್ತಾನೆ. ಸೊ ಹಂಗಾಗಿ ಫೋನ್ಗಿಂತ ಟಿ ವಿನೇ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಅವನಿಗೆ ಕಾರ್ಟೂನ್ ಹಾಕ್ಕೊಟ್ಟಿದ್ದೆ. ಆಮೇಲೆ ರೊಟ್ಟಿ ಮತ್ತು ಟೊಮೆಟೊ ಗೊಜ್ಜು ಹಾಕ್ಕೊಂಬಂದೆ. ಅವ್ನು ನಾನೇ ತಿಂತೀನಿ ಇವತ್ತು ಅಂತ ಅಂತಿದ್ದ. ಸೊ ಅವ್ನು ಎಷ್ಟಾಗುತ್ತೆ ಅಷ್ಟು ತಿನ್ನಲಿ ಅಂತ ಹೇಳ್ಬಿಟ್ಟು ನಾನು ಅವನಿಗೆ ಬಿಟ್ಟು ಆಮೇಲೆ ನಾನು ತಿಂತಾಯಿದ್ದೆ. ಆಮೇಲೆ ಅವನು ಬೇಗ ಬೇಗ ತಿಂತಾ ಇರಲಿಲ್ಲ. ಸೊ ಹಂಗಾಗಿ ಅವನಿಗೂ ತಿನ್ನಿಸ್ಕೊಟ್ಬಿಟ್ಟು ನಾನು ಹೊರಡ್ತೀನಿ, ನಾನು ರೆಡಿ ಆಗಿಬಿಟ್ಟು ಬಾಕ್ಸ್ಗೆ ಹಾಕಿ ಆಮೇಲೆ ನಾವು ಅಪ್ಪ ಅವನಿಗೆ ಯೂನಿಫಾರ್ಮ್ ಏನಾದ್ರು ಹಾಕಿ ಆಮೇಲೆ ನಾವು ಅಪ್ಪನೇ ಹೋಗಿ ಅವನ್ನ ಡ್ರಾಪ್ ಮಾಡ್ತಾರೆ. ನನ್ನ ತಮ್ಮ ಮಧ್ಯಾಹ್ನಕ್ಕೆ ಒಂದು 3 ಗಂಟೆಗೆ ಬಿಡ್ತಾರೆ, ಆವಾಗ ಅವ್ನು ಪಿಕಪ್ ಮಾಡ್ತಾನೆ. ಸೊ ಇವತ್ತು ನನ್ನ ಮಗ ಸ್ವಲ್ಪ ಚೇಷ್ಟೆ ಮಾಡ್ತಾ ಇದ್ದ, ಕ್ಲಾಸಿಗೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ಅವನು ನಾನು ಬರ್ತೀನಿ ಅಂತ ಅವನಿಗೆ ಡೈಲಿ ಬಿಟ್ಟು ಹೋಗ್ತಿರೋದು ಅವನಿಗೆ ಇಷ್ಟನೇ ಆಗ್ತಾಯಿಲ್ಲ. ಸೊ ಹಂಗಾಗಿ ಅವನು ನಾನು ಬರ್ತೀನಿ ಅಂತಿದ್ದೆ. ಇವತ್ತು ಎಷ್ಟು ಮುದ್ದು ಮಾಡಿದ್ರು ಎಷ್ಟು ಹೇಳಿದ್ರು ಅವನು ಕೇಳ್ತಾನೆ ಇರಲಿಲ್ಲ. ಏನೋ ಒಂಥರ ಬೇಜಾರು ಮಾಡ್ಕೊಳ್ಳೋ ಥರ, ಸುಮ್ಮನೆ ಸಪ್ಪಗಾಗೋ ಥರ, ನಾನು ಏನು ಹೇಳಿದ್ರು ರೆಸ್ಪಾಂಡೇ ಮಾಡ್ತಾ ಇರಲಿಲ್ಲ. ನಂಗೆ ಒಂದು ಕಡೆ ಬೇಜಾರಾಯ್ತಿತ್ತು. ನಂಗೆ ಆದ್ರೂ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ನೋಡಿ ಹಂಗೆಲ್ಲ ಹೋಗಿ ಮುನ್ಸ್ಕೊಂಡು ನಿಂತ್ಕೊತಾ ಇದ್ದ. ಆಮೇಲೆ ನಾನು ಆ್ಯಸ್ ಯೂಶುವಲ್ ಬಸ್ ಹತ್ಕೊಂಡು ಬಂದು ಸ್ಟುಡಿಯೋ ರೀಚ್ ಆದೆ. ಆ್ಯಂಡ್ ಇವತ್ತು ನನ್ನ ಮೇಲೆ ಪ್ರಾಕ್ಟೀಸ್ ಆ್ಯಂಡ್ ಅಶ್ವಿನಿಯವರು ನನ್ನ ಮೇಲೆ ಇವತ್ತು ಫೇಶಿಯಲ್ ಪ್ರಾಕ್ಟೀಸ್ನ ಮಾಡ್ತಾಯಿದ್ರು. ಆ್ಯಂಡ್ ಕರೆಂಟು ಹೋಗೋದು ಬರೋದು ಮಾಡ್ತಾನೆ ಇತ್ತು. ಆ್ಯಂಡ್ ಇವತ್ತು ನಾವೆಲ್ಲ ಚೇರ್ ಮೇಲೆ ಕೂತ್ಕೊಂಡು ಚೇರ್ ಮೇಲೆ ಮಾಡಿಸ್ಕೊಳ್ಳೋ ಥರ ಆಗಿತ್ತು. ಆ್ಯಂಡ್ ಪ್ಯಾಕ್ ಹಾಕಿದ್ರು ಲಾಸ್ಟಲ್ಲಿ ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಅದೊಂದು ಕ್ಲಿಪ್ಪಿಂಗ್ನ ತೆಕ್ಕೊಂಡೆ. ಆ್ಯಂಡ್ ಒಂಥರ ಚೆನ್ನಾಗಿತ್ತು. ನಾನಂತೂ ಫೇಶಿಯಲ್ ಮಾಡಿಸೇ ಇಲ್ಲ. ನನ್ನ ಮದುವೆಯಲ್ಲೂ ಕೂಡ ನಾನು ಫೇಶಿಯಲ್ ಮಾಡಿಸಿರ್ಲಿಲ್ಲ. ಇದು ಒಂದು ಸೆಕೆಂಡ್ ಟೈಮ್ ಅಂತ ಅನ್ಕೊತೀನಿ ಅಷ್ಟೇ. ಯಾವಾಗಲೂ ಒಂದ್ಸರಿ ಮಧ್ಯದಲ್ಲಿ ಮಾಡಿಸಿದ್ದು, ಅದು ಬಿಟ್ಟರೆ ಇಲ್ಲೇ ಮಾಡ್ಕೊತಾ ಇರೋದು. ನಾವು ಅವ್ರಿಗೆ ಮೇಲೆ ಮಾಡಿದ್ದೀವಿ, ಬಟ್ ಅವರು ನಮ್ಮ ಮೇಲೆ ಮಾಡಬೇಕಲ್ಲ. ಪ್ರಾಕ್ಟೀಸ್ ಅಂದಮೇಲೆ ಇಬ್ಬರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು. ಸೊ ಮಾಡಿಕೊಂಡು ಹೊರಟ್ವಿ. ಇವತ್ತು ಬಸ್ಸಲ್ಲಿ ನನ್ನ ಫಾಲೋವರೇ ಕಂಡಕ್ಟರು. ಅವರು ನನಗೊಂದ್ಸರಿ ಆಲ್ರೆಡಿ ಸಿಕ್ಕಿ ಮಾತಾಡಿಸಿ ನನ್ನ ವೀಡಿಯೋಗೆ ಕಮೆಂಟ್ ಎಲ್ಲ ಮಾಡಿದರು. ಅವರೇ ಇವತ್ತು ಕೂಡ ಸಿಕ್ಕಿದ್ರು. ಪಾಪ ತುಂಬ ಒಳ್ಳೆ ಕಂಡಕ್ಟರು. ನನಗೆ ನಾನು ಇಲ್ಲಿ ಕೂತ್ಕೊಳ್ಳೋದು ಮುಂದೆ. ನಾನು ಮುಂದೆ ಕೂತ್ಕೋಬೇಕು. ಅವಳು ನಮ್ಮ ತಂಗಿ, ನೀನು ಆಚೆ ಹೋಗಿ ಮುಂದೆ ಹೋಗಿ. ಅವಳನ್ನ ಫಸ್ಟ್ ಕುಂಡಿಸ್ಕೊತೀನಿ, ನೀನು ಆಚೆ ಹೋಗಿ. ತಿಂತೀಯಾ? ಇಲ್ಲೇ ಬಾಳೆಹಣ್ಣು ಇಸ್ಕೊಳ್ಳಿ, ಬಾಳೆಹಣ್ಣು ಇಸ್ಕೊಳ್ಳೋ ಅಲ್ಲಿ ಮಾಮಂತವು. ಅಪ್ಪು ಕಾಸು ಸೇಮ್ ನಮ್ಮ ಥರನೇ ಇರ್ತಾನೆ.